Good morning, students. We are studying the chapter rectification of errors, and we have solved 5 problems. In this class, you will be solving one more problem. There is 6th problem from this chapter. This question is from Anglo University question paper 2015, and this is a 12 marks question. Let us move to the question. The books of Varun did not agree. The accountant transferred an amount of 296 being excess debit to a suspense account. So, suspense account to transfer madidare. The following errors were subsequently discovered. They have discovered the following errors. Sales book was overcast by 300. Let us see it one by one. ಒಂದೊಂದಾಗಿ ನೋಡ್ತಾ ಹೋಗುವ ಐಟಮ್ಸ್ ಅನ್ನ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಬೇಕಾದದ್ದು ಏನಂದ್ರೆ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ 296 ರೂಪೀಸ್ ಇದೆ ಅಲ್ವಾ? ಅದನ್ನ ಫಸ್ಟ್ ಆಫ್ ಆಲ್ ನಾವು ನೋಡುವ. ಅದು ಈಗ ನಾವು ವರ್ಕೌಟ್ ಮಾಡ್ಲಿಕ್ಕಿಲ್ಲ, ಇದನ್ನ ನೀವು ನೋಟ್ ಮಾಡಿಡ್ಬೇಕು. ಇದು ಸಸ್ಪೆನ್ಸ್ ಅಕೌಂಟ್ ನಲ್ಲಿ ಎಕ್ಸೆಸ್ ಡೆಬಿಟ್ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತದೆ, ಬೈ ಬ್ಯಾಲೆನ್ಸ್ ಡಾಟ್ ಡೌನ್ ಅಂತ. ಓಕೆ, ಅದು ಕೊನೆಗೆ ನಿಮಗೆ ಬೇಕಾಗುತ್ತೆ. ಈಗ ಒಂದನೇ ಎಂಟ್ರಿ ನೋಡುವ. ಸೇಲ್ಸ್ ಬುಕ್ ಫಸ್ಟ್ ಐಟಮ್ ಇದಲ್ವಾ? ಸೇಲ್ಸ್ ಬುಕ್ ವಾಸ್ ಓವರ್ ಕಾಸ್ಟ್ ಬೈ 300. ಏನಾಗಿದೆ? ಸೇಲ್ಸ್ ಬುಕ್ ಟೋಟಲ್ ಮಾಡುವಾಗ 300 ರೂಪೀಸ್ ಹೆಚ್ಚು ಹಾಕಿದ್ದಾರೆ. ಸೇಲ್ಸ್ ಈಸ್ ಕ್ರೆಡಿಟ್ ಅಲ್ವಾ? ಸೇಲ್ಸ್ ಈಸ್ ಕ್ರೆಡಿಟ್, ಕ್ಲಿಯರ್ ಅಲ್ವಾ? ಸೇಲ್ಸ್ ಈಸ್ ಕ್ರೆಡಿಟ್. ಸೊ ಏನಾಗಿದೆ ಇಲ್ಲಿ? ಸೇಲ್ಸ್ ಅಲ್ಲಿ ಓವರ್ ಕಾಸ್ಟಿಂಗ್ ಆಗಿದೆ, ಟೋಟಲ್ ಜಾಸ್ತಿ ಆಗಿದೆ, ಅಂದ್ರೆ ಓವರ್ ಕ್ರೆಡಿಟ್ ಆಗಿದೆ. ಓಕೆ, ಏನಾಗಿದೆ? ಸೇಲ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ವಿತ್ ಮೋರ್ ಅಮೌಂಟ್, ಓವರ್ ಕ್ರೆಡಿಟ್ ಆಫ್ ಸೇಲ್ಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ ವಿಷಯ? ಸೇಲ್ಸ್ ಅಕೌಂಟ್ ಅಲ್ಲಿ ಓವರ್ ಕ್ರೆಡಿಟ್ ಆದ ಕಾರಣ ನಾವು ಇಲ್ಲಿ ಹೀಗೆ ಬರೆದೆವು. ಇದನ್ನ ಓವರ್ ಕ್ರೆಡಿಟ್ ಅನ್ನ ಸರಿಪಡಿಸುವುದು ಹೇಗೆ? ಓವರ್ ಕ್ರೆಡಿಟ್ ಅನ್ನು ಸರಿಪಡಿಸುವುದು, ಅದನ್ನ ಡೆಬಿಟ್ ಮಾಡಿ. ನೋಡಿ, ಓವರ್ ಕ್ರೆಡಿಟ್ ಆಗಿದೆ ಸೇಲ್ಸ್, ಅದನ್ನ ಡೆಬಿಟ್ ಮಾಡಿಕೊಂಡು ನಾವು ಅದನ್ನ ಸರಿಪಡಿಸಬೇಕು, ರೆಕ್ಟಿಫಿಕೇಶನ್ ಮಾಡಬೇಕು. ಈಗ ಆಪೋಸಿಟ್ ಸೈಡ್ ಯಾವುದು? ಸಸ್ಪೆನ್ಸ್ ಅಕೌಂಟ್, ಟು ಸಸ್ಪೆನ್ಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ? ಯಾಕಂದ್ರೆ ಬೇರೆ ಏನಿಲ್ಲ, ಎರಡು ಸೈಡ್ ಅಲ್ಲೂ ಎರರ್ ಇದ್ರೆ ಎರಡನ್ನು ಕರೆಕ್ಷನ್ ಮಾಡಿ ಮತ್ತೆ ಒಂದು ಸೈಡ್ ಬಾಕಿ ಆದ್ರೆ ಅದಕ್ಕೆ ಸಸ್ಪೆನ್ಸ್ ಅಕೌಂಟ್ ಹಾಕ್ಬೇಕು. ಆದ್ರೆ ಅದೇ ಸಂದರ್ಭದಲ್ಲಿ ಎರಡು ಕಡೆಗೂ ಒಂದೇ ರೀತಿ ಎಂಟ್ರಿ, ರೆಕ್ಟಿಫೈಯಿಂಗ್ ಎಂಟ್ರಿ ಬಂದ್ರೆ ಮತ್ತೆ ಪ್ಲೇಸ್ ಇರಲ್ಲ, ಸಸ್ಪೆನ್ಸ್ ಅಕೌಂಟ್ ಹಾಕ್ಲಿಕ್ಕಿಲ್ಲ, ಇಲ್ಲಿ ಡಿಫರೆನ್ಸ್ ಇರುವುದು. ಈಗ ನೆಕ್ಸ್ಟ್ ಗೆ ಹೋಗುವ. ಸೆಕೆಂಡ್ ಒನ್. ಸೆಕೆಂಡ್ ಒನ್ ನೋಡಿ. ಪರ್ಚೇಸ್ ಆಫ್ ಫರ್ನಿಚರ್ ₹615 ಪಾಸ್ ಥ್ರೂ ಪರ್ಚೇಸಸ್ ಬುಕ್. ವೆರಿ ಸಿಂಪಲ್ ಇದು. ಪರ್ಚೇಸ್ ಆಫ್ ಫರ್ನಿಚರ್ ಅನ್ನ ನಾವು ಯಾವ ಬುಕ್ ಅಲ್ಲಿ ಎಂಟ್ರಿ ಮಾಡ್ಬೇಕಂದ್ರೆ, ಯಾವ ಎಂಟ್ರಿ ಮಾಡ್ಬೇಕು, ಬುಕ್ ಬಿಡಿಯಲ್ಲಿ ಪರ್ಚೇಸ್ ಆಫ್ ಫರ್ನಿಚರ್ ಅಂತ ಹೇಳುವಾಗ ನಾವು ಪರ್ಚೇಸ್ ಅನ್ನ ಡೆಬಿಟ್ ಮಾಡುದು ಸರಿ. ಆದ್ರೆ ಪರ್ಚೇಸ್ ಆಫ್ ಫರ್ನಿಚರ್ ಆದ್ರೆ ಪರ್ಚೇಸ್ ಅನ್ನ ಡೆಬಿಟ್ ಮಾಡಬಾರ್ದು, ಫರ್ನಿಚರ್ ಅನ್ನ ಡೆಬಿಟ್ ಮಾಡ್ಬೇಕು. ಫರ್ನಿಚರ್ ಒಂದು ಫಿಕ್ಸ್ಡ್ ಅಸೆಟ್ ಅಲ್ವಾ? ಅಕಾರ್ಡಿಂಗ್ ಟು ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನಾಗ್ತದೆ, ಅದು ಫಿಕ್ಸ್ಡ್ ಅಸೆಟ್ ಅನ್ನ ನಾವು ಏನ್ ಮಾಡ್ಬೇಕು? ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟಿಗೆ ಹಾಕುವಾಗಿಲ್ಲ, ಅದು ಗೂಡ್ಸ್ ಅಲ್ಲ. ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಮಾತ್ರ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅಸೆಟ್ ಗಳು ಬೇರೆ ಯಾವ್ದಾದ್ರು ಫಿಕ್ಸ್ಡ್ ಅಸೆಟ್ ಏನಾದ್ರು ಪರ್ಚೇಸ್ ಮಾಡಿಬಿಟ್ರೆ ಆಗ ಏನು ಡೆಬಿಟ್ ಆಗ್ತದೆ? ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅವರು? ಪರ್ಚೇಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ದಾರೆ, ಪಾಸ್ ಥ್ರೂ ಪರ್ಚೇಸಸ್ ಬುಕ್. ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಅದು ಹೋಗುದು ಪರ್ಚೇಸ್ ಅಕೌಂಟ್ಗೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಗಿದೆ? ರಾಂಗ್ ಏನಾಗಿದೆ, ಕರೆಕ್ಟ್ ಏನ್ ಮಾಡ್ಬೇಕಂತ ನಾನು ಬರೆದು ತೋರಿಸ್ತೇನೆ. ಇಲ್ಲಿ ಇದು ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು, ಅದಕ್ಕೆ ನಾನು ಇಲ್ಲಿ ಟೈಪ್ ಮಾಡಿ ಎಲ್ಲ ತೋರಿಸ್ತಾ ಇರೋದು. ಕರೆಕ್ಟ್ ಎಂಟ್ರಿ ಏನಾಗ್ಬೇಕಂದ್ರೆ, ಕರೆಕ್ಟ್ ಎಂಟ್ರಿ ಶುಡ್ ಬಿ ಫರ್ನಿಚರ್, ಡೆಬಿಟ್ ಫರ್ನಿಚರ್ ಅಕೌಂಟ್. ಏನು? ಡೆಬಿಟ್ ಫರ್ನಿಚರ್ ಅಕೌಂಟ್. ಇನ್ನು ರಾಂಗ್ ಎಂಟ್ರಿ ಏನಾಗಿದೆ ನೋಡೋಣ. ವಾಟ್ ಈಸ್ ದ ರಾಂಗ್ ಎಂಟ್ರಿ?
ರಾಂಗ್ ಎಂಟ್ರಿ. ಕ್ರೆಡಿಟ್ ಯಾವ ಅಕೌಂಟ್? ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂದ್ರೆ ಡೆಬಿಟ್ ಮಾಡಿದ್ದಾರೆ, ಕ್ರೆಡಿಟ್ ಅಲ್ಲ, ಡೆಬಿಟೇ ಮಾಡಿದ್ದಾರೆ. ಪರ್ಚೇಸ್ ಬುಕ್ ಡೆಬಿಟ್ ಅಲ್ಲ, ತಪ್ಪಾದದ್ದು ಡೆಬಿಟೇ. ಏನು ಡೆಬಿಟ್ ಮಾಡಿದ್ದಾರೆ? ಫರ್ನಿಚರ್ ಅಕೌಂಟ್ ಅನ್ನು ಡೆಬಿಟ್ ಮಾಡುವ ಬದಲು ಏನನ್ನು ಡೆಬಿಟ್ ಮಾಡಿದ್ದಾರೆ ಅವರು? ಪರ್ಚೇಸ್ ಬುಕ್ ಅನ್ನು ಅಂದ್ರೆ ಪರ್ಚೇಸ್ ಅಕೌಂಟ್ ಅನ್ನು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂತ ಬರ್ತದಲ್ವಾ. ಪಾಸ್ ಥ್ರೂ ಪರ್ಚೇಸಸ್ ಬುಕ್ ಮೀನ್ಸ್ ಪರ್ಚೇಸಸ್ ಅಕೌಂಟ್ ಈಸ್ ಡೆಬಿಟೆಡ್. ಡೆಬಿಟೆಡ್, ಡೆಬಿಟ್ ಮಾಡಿ ಆಗಿದೆ, ಡೆಬಿಟೆಡ್ ಪರ್ಚೇಸಸ್ ಅಕೌಂಟ್. ಈಗ ಕ್ಲಿಯರ್ ಆಗಿ ನೋಡಿ, ಅರ್ಥ ಆಗ್ತದಲ್ಲ? ಎಸ್. ಈಗ ನೋಡಿ ಏನ್ ಮಾಡಬೇಕು? ಕರೆಕ್ಟ್ ಎಂಟ್ರಿಯನ್ನ ಪಾಸ್ ಮಾಡಬೇಕು, ರಾಂಗ್ ಎಂಟ್ರಿಯನ್ನ ರೆಕ್ಟಿಫೈ ಮಾಡಬೇಕು. ಕರೆಕ್ಟ್ ಎಂಟ್ರಿ ಫರ್ನಿಚರ್ ಅಕೌಂಟ್ ಡೆಬಿಟ್, ಇವರು ಮಾಡ್ಲಿಲ್ಲ, ನಾವು ಮಾಡ್ಬೇಕು. ಕ್ಲಿಯರ್ ಆಯ್ತಲ್ವಾ? 615. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ರಾಂಗ್ ಆಗಿದೆ, ಡೆಬಿಟ್ ಮಾಡಿದ್ದು ಹೌದು ಪರ್ಚೇಸ್ ಅಕೌಂಟ್, ಆದ್ರೆ ಮಾಡಬಾರ್ದಿತ್ತು, ಅವ್ರು ಫರ್ನಿಚರ್ ಅಕೌಂಟ್ ಮಾಡ್ಬೇಕಿತ್ತು. ರಾಂಗ್ ಡೆಬಿಟ್ ಅನ್ನು ಏನು ಮಾಡಬೇಕು? ಕ್ರೆಡಿಟ್ ಮಾಡಿ ರೆಕ್ಟಿಫೈ ಮಾಡುವುದು. ಕ್ಲಿಯರ್ ಆಯ್ತಲ್ವಾ ಅಲ್ಲಿಗೆ? ದಟ್ ಈಸ್ ಆಲ್ಸೋ ಕ್ಲಿಯರ್. ಓಕೆ, ನೆಕ್ಸ್ಟ್ ಐಟಮ್ಗೆ ಹೋಗುವ. ಥರ್ಡ್ one, an amount of 85 received from Sampath was passed to his account as rupees 850. An amount of 85 received from Sampath. ಸಂಪತ್ ಎಂಬಂತ ವ್ಯಕ್ತಿಯಿಂದ 85 ರೂಪಾಯಿ ರಿಸೀವ್ ಆಗಿದೆ. ಎಂಟ್ರಿ ಏನಾಗ್ಬೇಕಂದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸಸ್ಪೆನ್ಸ್ ಅಕೌಂಟ್ ಅಂತ ಆಗ್ಬೇಕು. ಸಾರಿ, ಸಂಪತ್ ಅಕೌಂಟ್ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸಸ್ಪೆನ್ಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ಬೇಕು. ಕ್ಲಿಯರ್ ಆಯ್ತಲ್ವಾ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸಂಪತ್ ಅಕೌಂಟ್. ಕ್ಯಾಶ್ ಬರ್ತದೆ, ಯಾರು ಕೊಡೋದು? ಸಂಪತ್. ಹಾಗಾಗಿ ಟು ಸಂಪತ್ ಅಕೌಂಟ್. ಕ್ಯಾಶ್ ಡೆಬಿಟ್, ಸಂಪತ್ ಕ್ರೆಡಿಟ್. ಇದು ಎಂಟ್ರಿ. ಏನು ಇನ್ನೊಮ್ಮೆ ಹೇಳ್ತೇನೆ, ಕ್ಯಾಶ್ ಅಕೌಂಟ್ ಡೆಬಿಟ್, ಸಂಪತ್ ಅಕೌಂಟ್ ಕ್ರೆಡಿಟ್ ಆಗ್ಬೇಕು, ಇದು ಎಂಟ್ರಿ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ? 85 ಅನ್ನ ಎಂಟ್ರಿ ಮಾಡ್ಬೇಕಿತ್ತು. ವಾಸ್ ಪಾಸ್ಡ್ ಟು ಹಿಸ್ ಅಕೌಂಟ್. ಹಿಸ್ ಅಕೌಂಟ್ ಅಂದ್ರೆ ಸಂಪತ್ನ ಅಕೌಂಟಿಗೆ ಬರೆಯುವಾಗ 85 ರೂಪಾಯಿಯ ಬದಲು 850 ರೂಪಾಯಿ ಬರೆದಿದ್ದಾರೆ. they wrote instead of 85 rupees they wrote 850 rupees. in which account? In Sampath's account. Clear ಆಯ್ತಲ್ವಾ? ಈಗ listen here. see, ಎಂಟ್ರಿ ಏನು ಹೇಳಿದೆ ನಾನು? ಕ್ಯಾಶ್ ಅಕೌಂಟ್ ಡೆಬಿಟ್, ಸಂಪತ್ ಅಕೌಂಟ್ ಕ್ರೆಡಿಟ್ ಅಲ್ವಾ? ಈಗ ಸಂಪತ್ ಅಕೌಂಟ್ ಈಸ್ ಕ್ರೆಡಿಟ್. ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ಮಾಡಿದ್ದಾರೆ. ಆದ್ರೆ ಕ್ರೆಡಿಟ್ ಮಾಡುವಾಗ ಹೆಚ್ಚು ಮಾಡಿದ್ದಾರೆ, ಓವರ್ ಕ್ರೆಡಿಟ್ ಆಗಿದೆ. ವಾಟ್ ದೇ ಹ್ಯಾವ್ ಡನ್? ದೇ ಹ್ಯಾವ್ ಡನ್ ಓವರ್ ಕ್ರೆಡಿಟ್. ಓವರ್ ಕ್ರೆಡಿಟ್ ಆಗಿದೆ. ಇಲ್ಲಿ ಏನಾಗಿದೆ? ಓವರ್ ಕ್ರೆಡಿಟ್. ಓವರ್ ಕ್ರೆಡಿಟ್ ಆಗಿದೆ. ಎಷ್ಟು? 850 ಅಂತ ಬರೆದಿದ್ದಾರೆ. ನಿಜವಾಗಿ ಎಷ್ಟು ಬರಿಬೇಕಿತ್ತು? 85 ಬರಿಬೇಕಿತ್ತು. ಆಗ ಎಷ್ಟಾಯ್ತು? 765 ಅಲ್ವಾ? 765 ರೂಪೀಸ್ ಏನಾಗಿದೆ? ಇವರು ಬರೆದದ್ದು ಜಾಸ್ತಿ ಆಗಿದೆ. ಕ್ಲಿಯರ್ ಆಯ್ತಲ್ವಾ? ಅದನ್ನ ನಾವೀಗ ಕರೆಕ್ಷನ್ ಮಾಡಬೇಕು. ಏನಾಗಿದೆ? ಓವರ್ ಕ್ರೆಡಿಟ್ ಆದದನ್ನ ಡೆಬಿಟ್ ಮಾಡಿ ಕರೆಕ್ಷನ್ ಮಾಡಬೇಕು. ಓಕೆ, ಓವರ್ ಕ್ರೆಡಿಟ್ rupees 765 ಈಗ ಬರೆದು ತೋರಿಸಿದೆ. ಇದನ್ನು ಹೇಗೆ ಸರಿ ಮಾಡೋದು? 765 ಕ್ರೆಡಿಟ್ ಇಲ್ಲಿ ಹೆಚ್ಚಾದ್ರೆ ಡೆಬಿಟ್ ಮಾಡೋದು, ಡೆಬಿಟ್ ಅಲ್ಲಿ ಹೆಚ್ಚಾದ್ರೆ ಕ್ರೆಡಿಟ್ ಮಾಡೋದು. ಆಪೋಸಿಟ್ ಮಾಡ್ಬೇಕಷ್ಟೇ, ಓವರ್ ಆದ್ರೆ ಹೆಚ್ಚಾದ್ರೆ. ಈಗ ನಾವೇನ್ ಮಾಡಿದೆವು? ಸಂಪತ್ಸ್ ಅಕೌಂಟ್. ಯಾವ ಅಕೌಂಟ್ ಓವರ್ ಕ್ರೆಡಿಟ್ ಆದದ್ದು? ಸಂಪತ್ಸ್ ಅಕೌಂಟ್. ಗೊತ್ತಾಯ್ತಲ್ವಾ? ಓವರ್ ಕ್ರೆಡಿಟ್ ಸಂಪತ್ಸ್ ಅಕೌಂಟ್ ಆಗಿದೆ. ಹೋಪ್ ಯು ಗಾಟ್ ಇಟ್ ಕ್ಲಿಯರ್. ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಓವರ್ ಕ್ರೆಡಿಟ್ ಆದ ಅಕೌಂಟ್ ಯಾವುದು? ಸಂಪತ್ಸ್ ಅಕೌಂಟ್. ಗೊತ್ತಾಯ್ತಲ್ಲ? ಓವರ್ ಕ್ರೆಡಿಟ್ ಆದದ್ದು ಸಂಪತ್ಸ್ ಅಕೌಂಟ್. ಇದು ಓವರ್ ಕ್ರೆಡಿಟ್ ಆಗಿದೆ. ಕ್ಲಿಯರ್ ಆಯ್ತಲ್ವಾ? ಓವರ್ ಕ್ರೆಡಿಟ್ 765 ಯಾವುದು? ಸಂಪತ್ಸ್ ಅಕೌಂಟ್. ಅದನ್ನು ನಾವು ಡೆಬಿಟ್ ಮಾಡಿದೆವು 765. ಕ್ರೆಡಿಟ್ ಅಲ್ಲಿ ಬೇರೆ ಏನಿಲ್ಲ, ಟು ಸಸ್ಪೆನ್ಸ್ ಅಕೌಂಟ್ ಬರೆದೆವು. being the excess credit given to Sampath's account rectify. Clear ಆಯ್ತಲ್ಲ ಈಗ? Hope you have cleared. No doubts. Next ಗೆ ಹೋಗುವ. 4ನೇ ಜರ್ನಲ್ ಎಂಟ್ರಿಗೆ ಹೋಗುವ. Let me move to the 4th one. ನೋಡಿ, total of purchases return books was carried forward as 221 instead of 112. ಇದು ಓವರ್ ಆದದ್ದು. 221 ಅಂತ ಬರೆದಿದ್ದಾರೆ ಇನ್ಸ್ಟೆಡ್ ಆಫ್ 112. 112 ಬರೆಯುವ ಬದಲು 221 ಬರೆದಿದ್ದಾರೆ.
ದೇ ರೋಟ್ 221 ಇನ್ಸ್ಟೆಡ್ ಆಫ್ 112. ಕ್ಲಿಯರ್ ಆಯ್ತಲ್ವಾ? ಹಾಗಾದ್ರೆ ಏನಾಗಿದೆ ನೋಡುವ. ಯಾವ ಬುಕ್ ಅಲ್ಲಿ? ಪರ್ಚೇಸಸ್ ರಿಟರ್ನ್ ಬುಕ್ ಅಲ್ಲಿ. ಪರ್ಚೇಸ್ ರಿಟರ್ನ್ ಬುಕ್ ಏನಾಗಬೇಕು? ಪರ್ಚೇಸ್ ರಿಟರ್ನ್ ಬುಕ್ ಅಂತ ಹೇಳುವಾಗ ಪರ್ಚೇಸ್ ರಿಟರ್ನ್ ಬುಕ್ ಈಸ್ ಕ್ರೆಡಿಟ್. ಪರ್ಚೇಸ್ ರಿಟರ್ನ್ ಬುಕ್ ಏನು? ಕ್ರೆಡಿಟ್. ಸರಿ ಗಮನಿಸಿ, ಇದೆಲ್ಲ ಬೇಸಿಕ್ಸ್. ಪರ್ಚೇಸ್ ಇಸ್ ಡೆಬಿಟ್, ಸೇಲ್ಸ್ ಈಸ್ ಕ್ರೆಡಿಟ್. ಪರ್ಚೇಸ್ ಡೆಬಿಟ್ ಆದ್ರೆ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗಬೇಕು. ಸೇಲ್ಸ್ ಕ್ರೆಡಿಟ್ ಆಗ್ತದೆ, ಆಗ ಪರ್ಚೇಸ್ ಸೇಲ್ಸ್ ರಿಟರ್ನ್ ಏನಾಗಬೇಕು? ಡೆಬಿಟ್ ಆಗಬೇಕು. ಒಂದು ಪಾಯಿಂಟ್ ಇದ್ರೆ ಸಾಕು, ಪರ್ಚೇಸ್ ಈಸ್ ಡೆಬಿಟ್ ಅಂತ ಒಂದು ನೆನಪಿಡಿ. ಅಷ್ಟು ಕನ್ಫ್ಯೂಸ್ ಆಗೋದಾದ್ರೆ ಪರ್ಚೇಸ್ ಅಕೌಂಟ್ ಈಸ್ ಆಲ್ವೇಸ್ ಡೆಬಿಟ್ ಅಂತ. ರೆಕ್ಟಿಫೈಯಿಂಗ್ ಎಂಟ್ರಿ ಮಾಡುವಾಗಲ್ಲ, ಕರೆಕ್ಟ್ ಎಂಟ್ರಿ ಮಾಡುವಾಗ. ರೆಕ್ಟಿಫೈ ಮಾಡುವಾಗ ಅದು ಯಾವ ಸೈಡ್ ಹೋಗ್ಬೋದು, ಅದು ಬೇರೆ. ಇನ್ನು ಅಲ್ಲಿ ಕನ್ಫ್ಯೂಸ್ ಮಾಡಬೇಡಿ. ನೀವು ಸರಿಯಾದ ಒಂದು ಎಂಟ್ರಿ ಪಾಸ್ ಮಾಡುವಾಗ ರೆಕ್ಟಿಫೈಯಿಂಗ್ ಎಂಟ್ರಿ ಅಲ್ಲ, ನಿಜವಾಗಿ ನೀವು ತಪ್ಪು ಮಾಡದೆ ಒಂದು ಎಂಟ್ರಿ ಮಾಡ್ತೀರಿ, ಆಗ ನಿಮ್ಮಲ್ಲಿ ಪರ್ಚೇಸ್ ಏನಾಗಬೇಕು? ಡೆಬಿಟ್ ಆಗ್ಬೇಕು. ಬೇರೆ ಅದರ ಆಪೋಸಿಟ್ ನೋಡ್ತಾ ಹೋಗಿ. ಪರ್ಚೇಸ್ ಆಪೋಸಿಟ್ ಸೇಲ್ಸ್ ಕ್ರೆಡಿಟ್ ಆಗ್ಬೇಕು ಅಲ್ವಾ? ಪರ್ಚೇಸ್ ಆಪೋಸಿಟ್ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗ್ಬೇಕು ಅಲ್ವಾ? ಸೇಲ್ಸಿನ ಆಪೋಸಿಟ್ ಸೇಲ್ಸ್ ರಿಟರ್ನ್ ಏನಾಗಬೇಕು? ಡೆಬಿಟ್ ಆಗ್ಬೇಕು. ಇದನ್ನು ಬೆರೆತಗಳು. ಓಕೆ, ಒಂದು ಟೇಬಲ್ ಮಾಡಿ ಬರೆದು ಹಾಕಿ. ಅದನ್ನು ಕರೆಕ್ಟ್ ಎಂಟ್ರಿ ಆಯ್ತು, ಅದು ರೆಕ್ಟಿಫೈಯಿಂಗ್ ಎಂಟ್ರಿ ಅಲ್ಲ. ರೆಕ್ಟಿಫೈಯಿಂಗ್ ಎಂಟ್ರಿ ಮಾಡುವಾಗ ಆಪೋಸಿಟ್ ಬರ್ಬೋದು. ಈಗ ನೋಡಿ, ಪರ್ಚೇಸ್ ರಿಟರ್ನ್ ಅಕೌಂಟ್ ಏನಾಗಬೇಕಾಗಾದ್ರೆ ಇಟ್ ಶುಡ್ ಬಿ ಕ್ರೆಡಿಟ್. ಇಲ್ಲಿ ಏನಾಗಿದೆ ನೋಡೋಣ, ಇಲ್ಲೇ ಬರೆದು ತೋರಿಸ್ತೇನೆ. ಓವರ್ ಏನಾಗಿದೆ? ಓವರ್ ನಿಜವಾಗಿ ಪರ್ಚೇಸ್ ರಿಟರ್ನ್ ಎಂಬುದು ಕ್ರೆಡಿಟ್, ಹಾಗಾಗಿ ಓವರ್ ಕ್ರೆಡಿಟ್ ಆಗಿದೆ ಅಲ್ವಾ? ಯಾವ ಅಕೌಂಟ್? ಪರ್ಚೇಸಸ್ ಅಥವಾ ಪರ್ಚೇಸ್ ರಿಟರ್ನ್ ಅಂತ ಬರೀಬಹುದು. ಪರ್ಚೇಸ್ ರಿಟರ್ನ್ ಅಕೌಂಟ್ ಓವರ್ ಕ್ರೆಡಿಟ್ ಆಗಿದೆ. ಅಮೌಂಟ್ ಎಷ್ಟು? ಅಮೌಂಟ್ ನೋಡಿ 221 ಅಂತ ಬರೆದಿದ್ದಾರೆ. ಎಷ್ಟು ಬರಿಬೇಕಿತ್ತು? 112 ಬರಿಬೇಕು. 112 ಬರೆಯುವ ಬದಲು 221 ಅಂತ ಬರೆದಿದ್ದಾರೆ. ಎಷ್ಟು ಡಿಫರೆನ್ಸ್ ಬರ್ತದೆ? 221. ಒಮ್ಮೆ ಕ್ಯಾಲ್ಕುಲೇಟರ್ ತೆಗೆದು ನೋಡಿ, ಕ್ಯಾಲ್ಕುಲೇಟ್ ಮಾಡಿ, ನೋಡಿ ಬರ್ಕೊಳ್ಳಿ. ಓಕೆ, 221 ಮೈನಸ್ 112. ಕ್ಲಿಯರ್ ಆಯ್ತಲ್ವಾ? ಆ ಅಮೌಂಟ್ ಅನ್ನಲ್ಲಿ ಏನ್ ಮಾಡ್ಬೇಕು? ನೀವು ಬರೆದು ಬಿಡಬೇಕು. ಸೊ ಇಲ್ಲಿ ಏನಂದ್ರೆ ಓವರ್ ಕ್ರೆಡಿಟ್ ಆದದನ್ನ ಡೆಬಿಟ್ ಮಾಡೋದು ಹೇಗೆ ಅಂತ ನಾವು ನೋಡ್ಬೇಕಾಗುತ್ತೆ. ಓಕೆ, ಓವರ್ ಕ್ರೆಡಿಟ್ ಆದದನ್ನ ಡೆಬಿಟ್ ಮಾಡೋದು ಹೇಗೆ ಅಂತ ನೋಡ್ಬೇಕು. ಓವರ್ ಕ್ರೆಡಿಟ್ ಆದ್ರೆ ಏನ್ ಮಾಡ್ಬೇಕು? ಡೆಬಿಟ್ ಮಾಡೋದು ಹೇಗೆ ಹೇಳಿ? ಹೌ ಟು ಡೆಬಿಟ್? ವೆರಿ ಸಿಂಪಲ್. ಏನ್ ಮಾಡ್ಬೇಕು? ಅದನ್ನ ಓವರ್ ಕ್ರೆಡಿಟ್ ಆದದನ್ನು ಡೆಬಿಟ್ ಮಾಡ್ಬೇಕು, ಆಗ ಅದು ಸಾಲ್ವ್ ಆಗ್ತದೆ ಸಮಸ್ಯೆ. ಅರ್ಥ ಆಯ್ತಲ್ವಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ ನೋಡಿ. ಜನರಲ್ ಎಂಟ್ರಿ ಇದೀಗ ಮಾಯಾಗಿದೆ, ನಾನು ಅದನ್ನು ಹೀಗೆ ರೀಬರ್ದು ತೋರಿಸ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಇಲ್ಲಿ ನಾನು ಬರೆದಿದ್ದೇನೆ. ಓವರ್ ಕ್ರೆಡಿಟ್ ಆದದ್ದು ಪರ್ಚೇಸ್ ರಿಟರ್ನ್ ಅಕೌಂಟ್ 109 rupees. ಅದನ್ನೇ ಎಲ್ಲಿಗೆ ಹೋಯ್ತು? ಇಲ್ಲಿದೆ, ಸಾರಿ. ನಾವೀಗ ನೋಡಿದ ಎಂಟ್ರಿ ಇದಲ್ವಾ? ಇಲ್ಲಿಂದ ಜರ್ನಲ್ ಎಂಟ್ರಿ ಇಲ್ಲಿದೆ ನೋಡಿ, 4th one. 221 ಮೈನಸ್ 112 ಅಲ್ಲಿ ಬರೆದಿದ್ದೇನೆ 109. ಯಾಕೆಂತ ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಓವರ್ ಕ್ರೆಡಿಟ್ ಪರ್ಚೇಸ್ ರಿಟರ್ನ್. ಓವರ್ ಕ್ರೆಡಿಟ್ ಅನ್ನು ಸರಿಪಡಿಸುವುದು ಹೇಗೆ? ಡೆಬಿಟ್ ಮಾಡಿ. ಪರ್ಚೇಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಮಾಡಬೇಕು. ಕ್ಲಿಯರ್ ಆಯ್ತಲ್ವಾ? 109 ಸಸ್ಪೆನ್ಸ್ ಅಕೌಂಟ್ ಮತ್ತೆ ಡೆಬಿಟ್ ಮಾಡಿದೆವು. ನೆಕ್ಸ್ಟ್ ಗೆ ಹೋಗುವ. ನೆಕ್ಸ್ಟ್ ಐಟಮ್ ಇದು, ಇದೀಗ ಮುಗಿದಲ್ವ? ಇದನ್ನ ಡೆಬಿಟ್ ಮಾಡುವ. ಓಕೆ, ನೆಕ್ಸ್ಟ್ ಗೆ ನೋಡಿ, ಏನಿದೆ ಅಲ್ಲಿ? ಎ ಕ್ಯಾಶ್ ಸೇಲ್ ಆಫ್ 1532 through though duly entered in the cash book. ಏನಾಗಿದೆ? ಕ್ಯಾಶ್ ಸೇಲ್ ಆಫ್ 1532 though duly entered in the cash book. ಕ್ಯಾಶ್ ಬುಕ್ ಅಲ್ಲಿ ಸರಿ ಬರೆದಿದ್ದಾರೆ 1532 ಅಂತೆಲ್ಲ ಬರೆದಿದ್ದಾರೆ. ವಾಸ್ ಪೋಸ್ಟೆಡ್ ಟು ದ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಗೆ ಕೊಂಡು ಹೋಗಿ ಹಾಕುವಾಗ ಕ್ಯಾಶ್ ಬುಕ್ ಇಂದ ಸೀದಾ ಲೆಡ್ಜರ್ ಅಕೌಂಟ್ ಗೆ ಕೊಂಡು ಹೋಗ್ಬೇಕಲ್ಲ, ಸೇಲ್ಸ್ ಬುಕ್ ಗೆ, ಸೇಲ್ಸ್ ಅಕೌಂಟ್ ಗೆ. ಅಲ್ಲಿ ಹೋಗುವಾಗ 1532 ಅಲ್ಲಿ 1 ಅನ್ನು ಬಿಟ್ಟು 532 ಬರೆದಿದೆ. ಅಷ್ಟ ಅರ್ಥ ಆಯ್ತಲ್ವಾ? ನೋಡಿ,
ಏನಂತ ನೋಡುವ. ಇಲ್ಲಿ ಬರೆದು ತೋರಿಸುವ, ಸ್ವಲ್ಪ ಈ ಕಡೆ. ಸೇಲ್ಸ್ ಅಕೌಂಟ್ ಅಲ್ವಾ ಇದು? ಸೇಲ್ಸ್ ಅಕೌಂಟ್ ನಿಮಗೆ ಗೊತ್ತಾ ಏನಾಗ್ಬೇಕಂತ ಈಗ ಹೇಳಿದೆ ನಾನು. ಏನಾಗ್ಬೇಕು? ಕ್ರೆಡಿಟ್ ಆಗ್ಬೇಕು. ಕ್ರೆಡಿಟ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಅಂಡರ್ ಕ್ರೆಡಿಟ್ ಆಗಿದೆ. ಏನಾಗಿದೆ? ಅಂಡರ್ ಕ್ರೆಡಿಟ್ ಸೇಲ್ಸ್ ಅಕೌಂಟ್. ಅಂಡರ್ ಕ್ರೆಡಿಟೆಡ್ ಸೇಲ್ಸ್ ಅಕೌಂಟ್. ಕ್ರೆಡಿಟ್ ಮಾಡುವಾಗ ಅಂಡರ್ ಕ್ರೆಡಿಟ್ ಆಗಿದೆ. ಎಷ್ಟು ಅಂಡರ್ ಕ್ರೆಡಿಟ್ ಆಗಿದೆ? 1532 ಮೈನಸ್ 532. ವೆರಿ ಸಿಂಪಲ್. ಎಷ್ಟು? 1000 rupees ಅಂಡರ್ ಕ್ರೆಡಿಟ್ ಆಗಿದೆ. ಅಂಡರ್ ಕ್ರೆಡಿಟ್ ಆಗೋದನ್ನು ಸರಿಪಡಿಸುವುದು ಹೇಗೆ? ಇನ್ನೊಮ್ಮೆ ಕ್ರೆಡಿಟ್ ಮಾಡಿಬಿಟ್ರೆ ಆಯ್ತು. ವೆರಿ ಸಿಂಪಲ್. ಇನ್ನೊಮ್ಮೆ ಕ್ರೆಡಿಟ್ ಮಾಡಿದ್ರೆ ಅಂಡರ್ ಕ್ರೆಡಿಟ್ ಹೋಗ್ತದೆ. ಓಕೆ, ಅಂಡರ್ ಕ್ರೆಡಿಟ್ ಅನ್ನು ಸರಿಪಡಿಸುವುದು ಹೇಗೆ? ಇನ್ನೊಮ್ಮೆ ಕ್ರೆಡಿಟ್ ಮಾಡುದು ನೋಡಿ, ಇಲ್ಲಿ ಬರೆದಿದ್ದೇನೆ. ಟು ಸೇಲ್ಸ್ ಅಕೌಂಟ್ 1000. ಡೆಬಿಟ್ ಅಲ್ಲಿ ಸಸ್ಪೆನ್ಸ್ ಅಕೌಂಟೇ ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಗೆ ಹೋಗುವ. ನೆಕ್ಸ್ಟ್ ಎಂಟ್ರಿ ಯಾವುದು? 6th one. 6th one ಏನಾಗಿದೆ ಅಂತ ನೋಡೋಣ. 6th one ಅಲ್ಲಿ ಸ್ಯಾಲರಿ ಅಕೌಂಟ್ ವಾಸ್ ಓವರ್ ಕಾಸ್ಟ್ ಅಂತ ಎಲ್ಲ ಇಲ್ಲಿ ಓವರ್ COST ಬರೆದಿದ್ದಾರಲ್ಲ, ಇದೆಲ್ಲ CAST ಆಗ್ಬೇಕು ಆಯ್ತಾ? ಕ್ವಶನ್ ಪೇಪರ್ ಅಲ್ಲಿ ಹಾಗೆ ಬಂದಿದೆ, ಮತ್ತೆ ಅದನ್ನು ಟೈಪ್ ಮಾಡ್ಲಿಕ್ಕೆ ಹೋಗ್ಮೇಲೆ ಹಾಗೆ ಫೋಟೋ ತೆಗೆದು ಹಾಕಿದ್ದೇನೆ ಅಷ್ಟೇ. ಇಲ್ಲಿ ನೋಡಿ, ಓವರ್ ಕಾಸ್ಟ್ ಅಲ್ಲ, ಓವರ್ ಕಾಸ್ಟ್ ಆಗ್ಬೇಕು. ಓವರ್ ಕಾಸ್ಟ್ ಅಂದ್ರೆ ಟೋಟಲ್. ಸೇಲ್ಸ್ ಅಕೌಂಟ್ ವಾಸ್ ಓವರ್ ಕಾಸ್ಟ್ ಬೈ 200 rupees. ಸ್ಯಾಲರಿ ಅಕೌಂಟ್, ಸಾರಿ, ಸ್ಯಾಲರಿ ಅಕೌಂಟ್ ಅಲ್ಲಿ 200 rupees ಹೆಚ್ಚು ಹಾಕಿದ್ದಾರೆ. ಸರಿ ಗಮನಿಸಿ, ಸ್ಯಾಲರಿ ಅಕೌಂಟ್ ಡೆಬಿಟಾ ಕ್ರೆಡಿಟಾ? ಸ್ಯಾಲರಿ ಇಸ್ ಅನ್ ಎಕ್ಸ್ಪೆನ್ಸ್. ಸ್ಯಾಲರಿ ಇಸ್ ಅನ್ ಎಕ್ಸ್ಪೆನ್ಸ್. ಅನ್ ಎಕ್ಸ್ಪೆನ್ಸ್ ಶುಡ್ ಬಿ ಡೆಬಿಟೆಡ್ ಅಲ್ವಾ? ನೀವು PUC ಅಲ್ಲಿ ಕಲ್ತಿದ್ರಿ, ಸೇಲ್ಸ್ ಎಕ್ಸ್ಪೆನ್ಸ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಹಾಗಾಗಿ ಓವರ್ ಡೆಬಿಟ್ ಆಗಿದೆಯಾ ಅಲ್ವಾ? ಓವರ್ ಕ್ರೆಡಿಟ್ ಆಗಿದೆ, ಓವರ್ ಡೆಬಿಟ್ ಆಗಿದೆ. ಏನಾಗಿದೆ? ಓವರ್ ಡೆಬಿಟ್ ಆಗಿದೆ. ಓವರ್ ಡೆಬಿಟ್ ಯಾವ ಅಕೌಂಟ್ ಓವರ್ ಡೆಬಿಟ್ ಆಗಿದೆ? ಸ್ಯಾಲರಿ ಅಕೌಂಟ್. ಸ್ಯಾಲರಿ ಅಕೌಂಟ್ ಎಷ್ಟು ರೂಪಾಯಿ? 200 rupees. ಸ್ಯಾಲರಿ ಅಕೌಂಟ್ 200 rupees ಓವರ್ ಡೆಬಿಟ್ ಆಗಿದೆ. ಓವರ್ ಡೆಬಿಟ್ ಅನ್ನು ಸರಿಪಡಿಸುವುದು ಹೇಗೆ ಹೇಳಿ? ಓವರ್ ಡೆಬಿಟ್ ಅನ್ನು ಸರಿಪಡಿಸಬೇಕಾದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು. ಇಲ್ಲಿ ನೋಡಿ, ಕ್ರೆಡಿಟ್ ಮಾಡಿದ್ದೇವೆ ಸ್ಯಾಲರಿ ಅಕೌಂಟ್ 200 rupees. ಡೆಬಿಟ್ ಏನ್ ಮಾಡಿದ್ದೇವೆ? ಸಸ್ಪೆನ್ಸ್ ಅಕೌಂಟ್ ಮಾಡಿದ್ದೇವೆ. ಬೀಯಿಂಗ್ ಓವರ್ ಕಾಸ್ಟಿಂಗ್ ಆಫ್ ಸ್ಯಾಲರಿ ಅಕೌಂಟ್ ರೆಕ್ಟಿಫೈಡ್. ಓಕೆ, ಸರಿ ಆಯ್ತಲ್ವಾ? ಇದು ಓವರ್ ಕ್ರೆಡಿಟಿಂಗ್ ಆಫ್ ಓವರ್ ಕಾಸ್ಟಿಂಗ್ ಆಫ್ ಸ್ಯಾಲರಿ ಅಕೌಂಟ್ ರೆಕ್ಟಿಫೈಡ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡುವ. ಇನ್ನೆರಡು ಐಟಮ್ ಇದೆ. ಎ ಕ್ಯಾಶ್ ಸೇಲ್ ಆಫ್ ₹1800. ಎ ಕ್ಯಾಶ್ ಸೇಲ್ ಆಫ್ ₹1800 to Sumit was debited to his personal account. ಏನಂತ ನೋಡುವ ಇಲ್ಲಿ ಸರಿಯಾಗಿ. ಕ್ಯಾಶ್ ಸೇಲ್ ಏನ್ ಎಂಟ್ರಿ? ಕ್ಯಾಶ್ ಸೇಲ್ ಆದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸರಿ ಗಮನಿಸಬೇಕು. ಏನ್ ಎಂಟ್ರಿ? ಕ್ಯಾಶ್ ಸೇಲ್ ಆದ್ರೆ ಎಂಟ್ರಿ ಏನು? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್, ಸುಮಿತ್ ಅಕೌಂಟ್ ಅಲ್ಲ. ಸರಿ ಗಮನಿಸಿ. ಇಲ್ಲಿ ಏನಾಗಿದೆ? ಅವರು ಸುಮಿತ್ ಅಕೌಂಟ್ಗೆ ಡೆಬಿಟ್ ಮಾಡಿದ್ದಾರೆ ಅಲ್ವಾ? ಸುಮಿತ್ ಅಕೌಂಟ್ ಅಂತ ಹೇಳಿ ಅಲ್ಲಿಗೆ ಡೆಬಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಈಗ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹೋಗ್ತೇನೆ ನಾನು. ಸರಿ ಗಮನಿಸಿ. ಅಲ್ಲಿ ಕ್ಯಾಶ್ ಸೇಲ್ ಆಫ್ 1800 to ಸುಮಿತ್ ವಾಸ್ ಡೆಬಿಟೆಡ್ ಟು ಹಿಸ್ ಪರ್ಸನಲ್ ಅಕೌಂಟ್ ಇಂದ ಲೆಡ್ಜರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸುಮಿತ್ನ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದಾರೆ. ಅದು ರಾಂಗ್ ಡೆಬಿಟ್. ಅದು ನಿಜವಾಗಿ ಏನಾಗಿದೆ? ಅದು ರಾಂಗ್ ಡೆಬಿಟ್. ಇಲ್ಲಿ ಬರೆದು ತೋರಿಸಬೇಕಾದ ಏನಾಗಿದೆ? ಸುಮಿತ್ ಅಕೌಂಟ್ ರಾಂಗ್ ಡೆಬಿಟ್. ರಾಂಗ್ ಡೆಬಿಟ್. ಸುಮಿತ್ ಅಕೌಂಟಿಗೆ 1800 ರಾಂಗ್ ಡೆಬಿಟ್ ಮಾಡಿದ್ದಾರೆ. 1800 ಸರಿಯಾ? ರಾಂಗ್ ಡೆಬಿಟ್ ಅನ್ನು ಸರಿಪಡಿಸುವುದು ಹೇಗೆ? ಡೆಬಿಟ್ ಮಾಡಿದ್ರೆ ಆಯ್ತು. ವಿ ಹ್ಯಾವ್ ಟು ಡೆಬಿಟ್ ಇಟ್. ಇಲ್ಲಿ ಡೆಬಿಟ್ ಮಾಡಿದ್ದೇವೆ ನೋಡಿ ಸುಮಿತ್ ಅಕೌಂಟ್. ಕ್ರೆಡಿಟ್ ಅಲ್ಲಿ ಸಾರಿ, ರಾಂಗ್ ಡೆಬಿಟ್ ಅನ್ನು ಸರಿಪಡಿಸುವುದು ಕ್ರೆಡಿಟ್ ಮಾಡಿ. ಇಲ್ಲಿ ಕ್ರೆಡಿಟ್ ಮಾಡಿದ್ದೇವೆ, ಸುಮಿತ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದೇವೆ. ಕ್ಲಿಯರ್ ಅಲ್ವಾ? ಇನ್ನೊಮ್ಮೆ ಕೇಳಿ. ರಾಂಗ್ ಡೆಬಿಟ್ ಯಾರ ಅಕೌಂಟಿಗೆ? ಸುಮಿತ್ ಅಕೌಂಟಿಗೆ ರಾಂಗ್ ಡೆಬಿಟ್ ಆಗಿದೆ. ಸುಮಿತ್ ಅಕೌಂಟಿಗೆ ಏನಾಗಿದೆ? ರಾಂಗ್ ಡೆಬಿಟ್ ಆಗಿದೆ. ಕರೆಕ್ಷನ್ ಮಾಡುವುದು ಹೇಗೆ? ಅದನ್ನ ಕ್ರೆಡಿಟ್ ಮಾಡಿಕೊಂಡು ಆಪೋಸಿಟ್ ಸೈಡ್ಗೆ ಹಾಕ್ಬೇಕು. ರಾಂಗ್ ಅಲ್ವಾ? ಅದು ರಾಂಗ್ ಅನ್ನು ಸರಿಪಡಿಸುವುದು ಹಾಗೆ. ರಾಂಗ್ ಡೆಬಿಟ್ ಆಗಲಿ ಓವರ್ ಡೆಬಿಟ್ ಆಗಲಿ ಅದು ಒಂದೇ ಎಂಟ್ರಿ, ಒಂದೇ ರೀತಿ ಎಂಟ್ರಿ. ಅರ್ಥ ಆಯ್ತಲ್ಲ? ರಾಂಗ್ ಡೆಬಿಟ್ ಮತ್ತು ಓವರ್ ಡೆಬಿಟ್ಗೆ
ಕ್ರೆಡಿಟ್ ಮಾಡಬೇಕು. ರಾಂಗ್ ಕ್ರೆಡಿಟ್ ಮತ್ತು ಓವರ್ ಕ್ರೆಡಿಟ್ ಗೆ ಡೆಬಿಟ್ ಮಾಡಬೇಕು. ಆಪೋಸಿಟ್ ಮಾಡಿದ್ರೆ ಆಯ್ತು, ರಾಂಗ್ ಆಗ್ಲಿ ಓವರ್ ಆಗ್ಲಿ ಹೆಚ್ಚಾಗ್ಲಿ ಅದನ್ನ ಆಪೋಸಿಟ್ ಮಾಡಿದ್ರೆ ಆಯ್ತು, ಆಗ ಎಂಟ್ರಿ ಹೋಗ್ತದೆ. ಅರ್ಥ ಆಯ್ತಲ್ವಾ? ಎಸ್, ಅಲ್ಲಿಗೆ ಅದು ಮುಗಿಯಿತು. ಇನ್ನು ಒಂದು ಐಟಮ್ ಇದೆಯಲ್ಲ ಅದನ್ನು ನೋಡುವ. A discount of 1530 was duly credited to Raju's account but was omitted to be entered in the discount column in the cash book. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದು, ಸರಿ ಅರ್ಥ ಮಾಡಿ. ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಅರ್ಥ ಆದ್ರೆ ಸೆಕೆಂಡ್ ಪಾರ್ಟ್ ಅರ್ಥ ಆಗ್ತದೆ. ಡಿಸ್ಕೌಂಟ್ ರಿಸೀವ್ಡ್ ಡಿಸ್ಕೌಂಟ್ ಅಲೌಡ್ ಅಂತ ನಾವೇ ಕಂಡುಹಿಡಿಬೇಕು. ಡಿಸ್ಕೌಂಟ್ ಅಲೌಡ್ ಆದ್ರೆ ಡೆಬಿಟ್, ಡಿಸ್ಕೌಂಟ್ ರಿಸೀವ್ಡ್ ಆದ್ರೆ ಕ್ರೆಡಿಟ್. ಇದು ಪ್ರಿನ್ಸಿಪಲ್. ಅರ್ಥ ಆಯ್ತಲ್ವಾ? ಈಗ ನೋಡಿ, ಎ ಡಿಸ್ಕೌಂಟ್ ಆಫ್ 1530 ವಾಸ್ ಡ್ಯೂಲಿ ಕ್ರೆಡಿಟೆಡ್ ಟು ರಾಜುಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ, ಸರಿ ಅಲ್ವಾ? ರಾಜು ಅಕೌಂಟ್ ಗೆ ಕ್ರೆಡಿಟ್ ಮಾಡಿದ್ದಾರೆ. ರಾಜು ಅಕೌಂಟ್ ಏನಾಗಿದೆ ಇಲ್ಲಿ? ಕ್ರೆಡಿಟ್ ಆಗಿದೆ. ಹಾಗಾದ್ರೆ ಡೆಬಿಟ್ ಏನಾಗಬೇಕು? ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಆಗಬೇಕು. ಕ್ಲಿಯರ್ ಆಯ್ತಲ್ವಾ? ವೆರಿ ಸಿಂಪಲ್. ರಾಜುಸ್ ಅಕೌಂಟ್ ಗೆ ಕ್ರೆಡಿಟ್ ಮಾಡಿದ್ದಾರೆ, ಸರಿ, ಎಂಟ್ರಿ ಸರಿ ಉಂಟು. ಒಂದು ಕ್ರೆಡಿಟ್ ಆದ್ರೆ ಇನ್ನೊಂದು ಡೆಬಿಟ್ ಆಗ್ಬೇಕಲ್ವ? ಹಾಗಾದ್ರೆ ಡೆಬಿಟ್ ಏನಾಗ್ಬೇಕು? ಡಿಸ್ಕೌಂಟ್ ಅಕೌಂಟ್. ಹಾಗಾಗಿ ಇದು ಡಿಸ್ಕೌಂಟ್ ಅಲೌಡ್ ಅಂತ ಅರ್ಥ ಆಯ್ತು. ಅಲ್ಲಿ ತಪ್ಪೇನು? ಬಟ್ ವಾಸ್ omitted to be entered in the discount column in the cash book. ಡಿಸ್ಕೌಂಟ್ ಅಕೌಂಟ್ ಅಲ್ಲಿ ಅವರು ಎಂಟ್ರಿ ಮಾಡಲಿಲ್ಲ. They did not record in the discount account. ಹಾಗಾಗಿ ಏನ್ ಮಾಡ್ಲಿಲ್ಲ ಅವರು? They did not debit discount account. ವೆರಿ ಸಿಂಪಲ್. ಅರ್ಥ ಆಯ್ತಲ್ವ? ಹಾಗಾಗಿ ನಾವು ಅಷ್ಟು ಮಾಡಿದ್ರೆ ಆಯ್ತು. ಡಿಸ್ಕೌಂಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡುದು. ಇಲ್ಲಿ ನೋಡಿ, ಡಿಸ್ಕೌಂಟ್ ಅಕೌಂಟ್ ಡೆಟಾರ್ ಟು ಸಸ್ಪೆನ್ಸ್ ಅಕೌಂಟ್ being the commission account omitted to be recorded in the discount column of the cash book rectified. ಇದಿಷ್ಟು. ಒಮ್ಮೆ ಸ್ಟಾರ್ಟ್ ಇಂದ ನೋಡ್ತಾ ಬನ್ನಿ. ಸ್ಟಾರ್ಟ್ ಇಂದಲೇ ನೋಡಿ. ಫಸ್ಟ್ ಒನ್, ಅದರದ್ದು ಜರ್ನಲ್ ಎಂಟ್ರಿ being the excess credit given to the sales account. Second one, ಅದರದ್ದು ಜರ್ನಲ್ ಎಂಟ್ರಿ being the purchase of furniture wrongly debited to purchase account rectified. Third one, other journal entry being the excess credit given to Sanpur's account rectified. Narration alla correct ide nodi. Being the excess credit given to purchase returns account rectified. Next nodi, being the under credit given to sales account rectified. Next nodi, being the overcasting of salary account rectified. Next nodi, being the wrong debit given to Sumit's account rectified. Next, being the discount account omitted to be recorded in the discount column of the cash book rectified. ಇಲ್ಲಿ ಸ್ವಲ್ಪ